ಒಬ್ಬರು ಅಡ್ಡು ಬರ್ತಾರೆ ಎಲ್ಲ ವಿದ್ವಾಂಸರಿಗೆ ಹೇಳಿದ ನಿಯಮವನ್ನು ಅನ್ವಯಿಸುತ್ತೆ ಅಂತ ಮಗ ಹೇಳ್ತಾನೆ. ಈ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನ ಅದು ಒಂದು ಅಯಸ್ಕಾಂತದಂತೆ ಭಕ್ತರನ್ನು ಆಕರ್ಷಣೆ ಮಾಡ್ತದೆ. ಸೌಂಡ್ ಬೇಸಿಲ್ಲ. ಅವರನ್ನು ಅನನ್ಯ ಭಕ್ತಿಯಿಂದ ಸೇವೆ ಮಾಡಿದ ಬಗ್ಗೆ ಸಕಲಾಭೀಷ್ಟಗಳನ್ನು ದಯಪಾಲಿಸ್ತಾ ಇದೆ. ಎಲ್ಲ ಅವರ ದುಃಖಗಳನ್ನು ಪರಿಹಾರ ಮಾಡ್ತಾ ಇದೆ. ಇದಕ್ಕೇನು ಕಾರಣ ಅಂತಂದರೆ ಭಗವಂತನಿಗೆ ಅತ್ಯಂತ ಪ್ರಿಯಪಾತ್ರ ಸ್ವಾಮಿಗಳು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ಆರ್ತಃ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನೀಕ ಭರತರ್ಷಭ. 4 ಜನ ಇದ್ದಾರೆ ನನಗೆ ಪ್ರೇರಾದರು. ಮೊದಲನೇದಾಗಿ ಆರ್ತರು, ಬಹಳ ದುಃಖಿಗಳು, ದುಃಖದಿಂದ ಪರಿಹಾರ ಮಾಡುವ ಸೇವೆ ಮಾಡಬೇಕು ಅವರು. ಕೆಲವರು ಒಳ್ಳೆ ಜ್ಞಾನ ಕೊಡಬಲ್ಲ ಅಂತ ಜಿಜ್ಞಾಸುಗಳಾಗಿ ಸೇವೆ ಮಾಡಬೇಕು ಅವರು. ಇನ್ನು ಧರ್ಮ ಅರ್ಥ ಹೀಗೆ ಕಾಮ ಮೋಕ್ಷ ಪುರುಷಾರ್ಥಗಳನ್ನು ಬಯಸಿ ಸೇವೆ ಮಾಡಬೇಕು ಅವರು. ಕೊನೆಯದಾಗಿ ಜ್ಞಾನಿಗಳ ಇವಿಷ್ಟರಲ್ಲಿ ಯಾರು ಹೆಚ್ಚು ಪ್ರಿಯರು ಕೇಳಿದ್ರೆ ಜ್ಞಾನಿ ಆಗೋದು ನನಗೆ ಅತ್ಯಂತ ಪ್ರಿಯರಾದರು ನನಗೆ ರಾಘವೇಂದ್ರ ಸ್ವಾಮಿ ನಮ್ಮ ಮಹಾಜ್ಞಾನಿಗಳು. ಹೇಗೆ ಅಂದರೆ ಅವರು ಮಠದ ಆಧಿಪತ್ಯವನ್ನು ವಹಿಸಿಕೊಂಡು ಸನ್ಯಾಸಾಶ್ರಮ ಸ್ವೀಕಾರ ಮಾಡಿದ್ದು 1621 ಕ್ರಿಸ್ತಶಕ. ಅವರು ವೃಂದಾವನದಲ್ಲಿ ಪ್ರವೇಶ ಮಾಡಿದ್ದು 1671, 50 ವರ್ಷಗಳ ಕಾಲ. ಅವರ ಸನ್ಯಾಸ ಜೀವನ ಅಂದರೆ 50 ವರ್ಷಗಳ ಕಾಲ. ಅದರಲ್ಲಿ ಮೊದಲನೇ 2 ವರ್ಷಗಳ ಕಾಲ ಅವರ ಗುರುಗಳ ಜೊತೆಯಲ್ಲಿದ್ದರು, ಸುಧೀಂದ್ರ ಶ್ರೀಪಾದರ ಜೊತೆಯಲ್ಲಿದ್ದರು. 1624ರಿಂದ 2024 ಹೀಗಾಗಿ ಅವರ ಆ ಸಮಯದಲ್ಲಿ ಸುಮಾರು 47 ವರ್ಷಗಳ ಕಾಲ. ಆ 47 ವರ್ಷಗಳ ಕಾಲದಲ್ಲಿ ಆ ಸಮಯದಲ್ಲಿ ಇಡೀ ತಮಿಳುನಾಡಿನಲ್ಲಿ, ಇಡೀ ಕರ್ನಾಟಕದಲ್ಲಿ, ಆಂಧ್ರ ಪ್ರದೇಶದಲ್ಲಿ, ಪ್ರಾಯಶಃ ಮಹಾರಾಷ್ಟ್ರದ ಭಾಗದಲ್ಲಿ ವಿಶೇಷವಾಗಿ ಸಂಚಾರ ಮಾಡಿದೆ. ಆ ಕಾಲದಲ್ಲಿ ಸರ್ಕಾರದ ಸೌಲಭ್ಯ ಇರದೇ ಇದ್ದ ಕಾಲ ಸಂಚಾರ ಮಾಡಿದ್ದಾರೆ. ಅದರ ಜೊತೆಗೆ ಅವರ ಜ್ಞಾನ ಅಪಾರವಾದದ್ದು ಅಂತ ಹೇಳೋದಕ್ಕೆ ಅವರು ರಚನೆ ಮಾಡಿದ ಗ್ರಂಥಗಳು 40ಕ್ಕೂ ಹೆಚ್ಚು ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಅವರು ವ್ಯಾಖ್ಯಾನ ಮಾಡದೇ ಇದ್ದ ಒಂದು ಶಾಸ್ತ್ರದ ಪ್ರಕಾರ ಪೂರ್ವಮೀಮಾಂಸಾ ಶಾಸ್ತ್ರ 3000ಕ್ಕೂ ಹೆಚ್ಚು ಸೂತ್ರಗಳಿದೆ. ಅವರ ಅದ್ಭುತವಾದ ಭಟ್ಟ ಸಂಗ್ರಹ ಗ್ರಂಥಗಳು. ನಮ್ಮ ವೇದಾಂತ ಶಾಸ್ತ್ರದಲ್ಲಿ ಬ್ರಹ್ಮಸೂತ್ರಗಳಿಗೆ ಸಂಬಂಧಪಟ್ಟಂತೆ ಒಂದು 6 ಗ್ರಂಥಗಳು. 6 ಗ್ರಂಥಗಳಲ್ಲಿ ನೀವೆಲ್ಲ ಕೇಳಿರ್ತಕ್ಕಂಥ ನ್ಯಾಯ ಸಿದ್ಧಾಂತಗಳ ತತ್ವಪ್ರಕಾಶಿಕ ಭಾವದೀಪ, ತಾತ್ಪರ್ಯಚಂದ್ರಿಕಾ ಗ್ರಂಥಕ್ಕೆ ಪ್ರಕಾಶ ವ್ಯಾಖ್ಯಾನ, ಆಚಾರ್ಯರ ಅಣುಭಾಷ್ಯಕ್ಕೆ ತತ್ವಂಜಲಿ ವ್ಯಾಖ್ಯಾನ, ಬ್ರಹ್ಮಸೂತ್ರಗಳಿಗೆ ನೇರವಾದ ದಂತದೀಪಿಕ ಎಂಬ ವ್ಯಾಖ್ಯಾನ, ನ್ಯಾಯಮುಕ್ತ ಸ್ವತಂತ್ರ ಗ್ರಂಥ, ಎಷ್ಟು ವಿಧ. ಅವರ ಗ್ರಂಥಗಳನ್ನು ಈ ಗ್ರಂಥಗಳನ್ನು ಅಷ್ಟು ಗ್ರಂಥ ಆಚಾರ್ಯರು ವ್ಯಾಖ್ಯಾನ
ವ್ಯಾಖ್ಯಾನ ಮಾಡಿರ್ತಕ್ಕಂಥ ಭಾಷೆ ಬರೆದಿರ್ತಕ್ಕಂಥ ಋಗ್ವೇದ 40 ಸೂಕ್ತಗಳಿಗೂ ಕೂಡ ಮಂತ್ರಾರ್ಥವೇ ಅದ್ಭುತವಾದ ಗ್ರಂಥ. ಪ್ರಾರಂಭದಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಒಂದು ಭೂಮಿಕೆ ಆಚಾರ್ಯರ ದೃಷ್ಟಿಯಿಂದ ವೇದ ವ್ಯಾಖ್ಯಾನ ಹೇಗೆ, ವೇದ ವ್ಯಾಖ್ಯಾನದ ಮಹತ್ವ ಏನು, ವೇದವನ್ನು ಯಾವ ದೃಷ್ಟಿಯಿಂದ ನಾವು ವ್ಯಾಖ್ಯಾನ ಮಾಡಬೇಕು, ಅರ್ಥ ಮಾಡಿಕೊಳ್ಬೇಕು, ಅದು ಬಹಳ ಸುಂದರವಾದ ಒಂದು ಭೂಮಿಕೆ ಮಂತ್ರಾರ್ಥವನ್ನು ಎಲ್ಲ ಉಪನಿಷತ್ತುಗಳಿಗೂ 5 ಉಪನಿಷತ್ತು ಬಿಟ್ಟು 9 ಉಪನಿಷತ್ತುಗಳಿಗೆ ಖಂಡಾರ್ಥ ಬರಮಾಡಿದ್ದಾರೆ. ಎಷ್ಟು ಕರುಣೆ, ರಾಯರನ್ನ ಕರುಣಾ ಸಾಗರ ಅಂತ ಹೇಳೋದುಂಟು. ಬೇರೆಯವರ ದೃಷ್ಟಿಯಿಂದ ಐಹಿಕ ವಿಷಯಗಳೆಲ್ಲ ಅವರ ಕರುಣೆ. ಆದರೆ ಶಾಸ್ತ್ರ ಪ್ರವೇಶ ಮಾಡಬೇಕು ಅನ್ನೋದರೊಳಗೆ ಅವರ ಉಪನಿಷತ್ ಖಂಡಾರ್ಥವನ್ನು ಓದಿದರೆ ಎಷ್ಟು ಲಾಭ ಅಂತ ಓದಿದರು. ಆ ರೀತಿಯಾದ ಸರಳವಾದ ಮೂಲವಾಕ್ಯಗಳ ವ್ಯಾಖ್ಯಾನ. ಭಗವದ್ಗೀತೆಗೆ ಸಂಬಂಧಪಟ್ಟಂತೆ ಆಚಾರ್ಯರ ಗೀತಾ ಭಾಷ್ಯದ ಟೀಕಾ ವ್ಯಾಖ್ಯಾನ, ಆಚಾರ್ಯರ ಗೀತಾ ತಾತ್ಪರ್ಯದ ಟೀಕಾ ನ್ಯಾಯದೀಪದ ವ್ಯಾಖ್ಯಾನ, ಅದ್ಭುತವಾದ ಸ್ವತಂತ್ರ ಗ್ರಂಥವೂ ಹೌದು, ವ್ಯಾಖ್ಯಾನವೂ ಹೌದು. ಆ ರೀತಿಯಾದ ಗೀತಾ ವಿವೃತ್ತಿ. ಇನ್ನೊಂದು ಗ್ರಂಥ ಇದೆ ಅಂತ ಹೇಳ್ತಾರೆ ಅವ್ರಿಗೆ ಸಂಬಂಧಪಟ್ಟದ್ದು, ಅದನ್ನು ನೋಡಲಿಲ್ಲ. ಹೀಗಾಗಿ ಉಪನಿಷತ್ತರು, ಗೀತೆ, ಹಾಗೆ ಬ್ರಹ್ಮಸೂತ್ರಗಳಿಗೆ ವೇದಗಳ ವ್ಯಾಖ್ಯಾನ, ಇದಲ್ಲದೆ ಆಚಾರ್ಯರ ಪ್ರಕರಣ ಗ್ರಂಥಗಳ ವ್ಯಾಖ್ಯಾನ ಎಷ್ಟು ವಿಧವಾಗಿ ಅವರು ಉಪಕಾರ ಮಾಡಿದ್ದಾರೆ. ಹೇಗೆ ಬರೆದು ಯಾವ ರೀತಿಯಲ್ಲಿ ಆ ಗ್ರಂಥಗಳನ್ನು ನಾವು ಓದಬೇಕಾದ್ರೆ ನಮಗೆ ತುಂಬ ಹಣ ಬೇಕಾಗುತ್ತೆ. ಇಲ್ಲಿ ಆಯುಷ್ಯ ಸಾಲು ಅಂಥ ಒಂದು ಗ್ರಂಥಗಳ ರಚನೆಯಿಂದ ಅನಾಯಾಸವಾಗಿ ಅವರು ಮಾಡಿದ್ದಾರೆ. ಅವರ ಜ್ಞಾನ ಅದ್ಭುತವಾಗಿದೆ. ಅಂಥ ಜ್ಞಾನ ಸಾಗರ ಜೊತೆಗೆ ಅದೇ ಕರುಣೆ, ಇಂಥ ಮಹಾನುಭಾವರ ಇದರಲ್ಲಿ ಆ ಸಂವಿಧಾನ ವಿಶೇಷವಾಗಿದೆ ಅಂತ ಹೇಳಬೇಕಾಗಿಲ್ಲ. ಅಂಥ ಒಂದು ವಿಶಿಷ್ಟ ಸಂವಿಧಾನದಲ್ಲಿ ಅವರಿಗೆ ಪ್ರಿಯವಾಗತಕ್ಕಂಥ ಶಾಸ್ತ್ರ ಪ್ರವಚನ, ಪುರಾಣ ಪ್ರವಚನ ಹಾಗೂ ಗ್ರಂಥಗಳ ಪ್ರಕಾಶನ ಇತ್ಯಾದಿ ಅವ್ಯಾಹತವಾಗಿ ನಿರಂತರವಾಗಿ ಈ ಗುರುರಾಜ ಅಸೋಸಿಯೇಷನ್ ಮಾಡಿದಂಥ ಕಾರ್ಯಕ್ರಮಗಳಲ್ಲಿ ನಾನು ಭಾಗಿಯಾಗಿದ್ದೇನೆ ಅಂತ ಹೇಳಿದ್ರೆ ತುಂಬ ಸಂತೋಷ ಆಗ್ತದೆ. ಆ ರೀತಿಯಾಗಿ ನಾನಾ ರೀತಿಯಲ್ಲಿ ಈ ಸಂಸ್ಥೆ ಈಗ ಕಾರ್ಯ ಮಾಡಿದೆ. ಅದಕ್ಕೆ ಬೆಂಗಳೂರಿನಲ್ಲಿ ಈ ಭಾಗದ ರಂಗಸ್ವಾಮಿ ಮಠ ಅಷ್ಟು ಪ್ರಾಶಸ್ತ್ಯ, ಜನಗಳ ಗೌರವಾಧಾರಿತ ಪಾತ್ರವಾಗಿದೆ. ಈ ಸಂಸ್ಥೆಯ ಕಾರ್ಯಕರ್ತರಲ್ಲಿ ಅನೇಕ ಜನ ನಿಸ್ವಾರ್ಥವಾಗಿ ಶ್ರದ್ಧೆಯಿಂದ ಆ ತೇಜೋದ್ದೇಶಗಳನ್ನು ಮನಸ್ಸಲ್ಲಿಟ್ಕೊಂಡು ಆ ರೀತಿಯಾಗಿ ಸೇವೆ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಆ ಗುರುರಾಜರ ಅವರ ಅಂತರ್ಯಾಮಿಯಾದ ಉಚ್ಚ ಪ್ರಮಾಣ ಅಂತ ಗೋಪಾಲಕೃಷ್ಣ ಪೂರ್ಣ ಮಾಡಲಿ ಅಂತ